ವೃತ್ತಿ ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ನಾಡಿನ ಬೆನ್ನೆಲುಬು ರೈತರು. ಅವರ ಪರಿಶ್ರಮ, ತ್ಯಾಗ ಮತ್ತು ಭೂಮಿಯೊಂದಿಗಿನ ಅವರ ಸಂಬಂಧದ ಕಥೆಗಳನ್ನು ಕೇಳಲು ಇಂದು ನಾವು ಅವರೊಂದಿಗೆ ಇದ್ದೇವೆ. ದಶಕಗಳ ಕಾಲ ಮಣ್ಣಿನೊಂದಿಗೆ ಮಾತನಾಡಿ ಬೆಳೆಗಳನ್ನು ಬೆಳೆಸಿ ತಮ್ಮ ಜೀವನದಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡ ಅವರ ಜೀವನದ ಪಯಣವನ್ನು ತಿಳಿಯೋಣ. ಇವರು ಕೇವಲ ಒಬ್ಬ ರೈತರಲ್ಲ, ಬದಲಾಗಿ ನಮ್ಮ ನಾಡಿನ ಅನ್ನದಾತ. ಅವರು ತಮ್ಮ ಜೀವನವನ್ನು ಕೃಷಿಗೆ ಮೀಸಲಿಟ್ಟಿದ್ದಾರೆ. ಇವರ ಅನುಭವಗಳು, ಹೋರಾಟಗಳು ಮತ್ತು ಕೃಷಿಯಲ್ಲಿನ ಸಾಧನೆಗಳು ಅನೇಕರಿಗೆ ಸ್ಫೂರ್ತಿಯಾಗಬಲ್ಲವು. ಬದುಕು ಎಂದರೆ ಕೇವಲ ದುಡಿಯುವುದಲ್ಲ, ಅದು ನಾವು ಮಾಡುವ ಕೆಲಸದಲ್ಲಿ ಸಂತೋಷ ಮತ್ತು ಸಾರ್ಥಕತೆ ಕಂಡುಕೊಳ್ಳುವುದು. ಅಂತಹ ಒಂದು ಸಾರ್ಥಕ ಬದುಕಿಗೆ ಮಾದರಿಯಾಗಿ ನಿಂತವರು ನಮ್ಮ ರೈತ ಸಮುದಾಯ. ಇಂದು ನಾವು ಕೇಬೆಳತೂರು ಗ್ರಾಮದ ನಿವಾಸಿಗರಾದ ಮತ್ತು ರೈತರಾದ ಶ್ರೀಯುತ ದಿವಾಕರ್ BN ಅವರೊಡನೆ ಸಂವಾದ ನಡೆಸುತ್ತಿದ್ದೇವೆ. ಅವರ ಕತೆ ಕೇವಲ ಬೆಳೆಗಳ ಬಗ್ಗೆ ಮಾತ್ರವಲ್ಲ, ಅದು ಬದುಕನ್ನು ಪ್ರೀತಿಸುವ ಮತ್ತು ಅದರಿಂದ ಸಂತೃಪ್ತಿ ಪಡೆಯುವ ಕಥೆಯಾಗಿದೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಬಂದು ದಿವಾಕರ್ ಸ್ವಾಮಿ ಅಂತ. ನಾನು ಕೇಬೆಳತೂರು ನಿವಾಸಿ ಆಗಿದ್ದೀನಿ. ನಾನು ವ್ಯವಸಾಯ ಮಾಡಿಕೊಂಡು ಊರಲ್ಲಿ ಸುಖ ಜೀವನವನ್ನು ನಡೆಸ್ತಾ ಇದ್ದೀನಿ. ಸರ್, ತಾವು ಈ ಒಂದು ವ್ಯವಸಾಯವನ್ನ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ತಮ್ಮನ್ನು ತಾವು ಈ ವ್ಯವಸಾಯದಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ದೀರಾ? ನಿಮಗೆ ಎಷ್ಟು ವರ್ಷದವ್ರು ಇದ್ದಾಗ ಈ ಒಂದು ಕೃಷಿಯನ್ನ ತಾವು ಪ್ರಾರಂಭಿಸಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ. ನಾವು ನಮ್ಮ ಮನೆಯಲ್ಲಿ ಮೂಲತಃ ಎಲ್ಲ ವ್ಯವಸಾಯಗಾರರೇ. ನಮ್ಮ ತಂದೆ, ನಮ್ಮ ತಾತ ಅವರೆಲ್ಲ. ನಮ್ಮ ತಂದೆ ತಾತ ಅವರು ಶಾನ್ಭೋಗರು ಇದ್ದಿದ್ರು, ಆದ್ರೂ ಜಮೀನಿತ್ತು. ಆಗ್ಲಿಂದ ವ್ಯವಸಾಯ ಮಾಡ್ಕೊಂಡೇನೆ ಬಂದ್ವಿ. ಮತ್ತೆ ಈಗ ನಾನು PUC ಮುಗಿಸಿದ ಮೇಲೆ ವ್ಯವಸಾಯಕ್ಕೆ ಬಂದೆ. ಒಂದು ಗೌರ್ಮೆಂಟ್ ಕೆಲ್ಸಕ್ಕಾಗ್ಲಿ ಹೋಗಕ್ಕೆ ನಮ್ಗೆ ಇಷ್ಟ ಇರ್ಲಿಲ್ಲ. ನಮ್ಮ ತಂದೆ ಅದ್ರ ಬಗ್ಗೆ ಬೇರೆಯವ್ರ ಹತ್ರ ಹೋಗಿ ದುಡಿಯೋದನ್ನ ಅಪೋಸ್ ಮಾಡ್ತಾ ಇದ್ರು. ಹಂಗಾಗಿ ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ನಮ್ಮ ಸ್ವಂತ ಕಾಲ್ ಮೇಲೆ ನಿಲ್ಬೇಕು ಅನ್ನೋದು ನಮ್ಮ ತಂದೆಯವರ ಆಸೆ ಆಗಿತ್ತು. ಹಾಗಾಗಿ ನಾವು 6 ಜನ ಗಂಡು ಮಕ್ಳಿದೀವಿ. ನಾವು 6 ಜನನು ವ್ಯವಸಾಯನೇ ಮಾಡ್ಕೊಂಡು ನಮ್ಮ ಜೀವನ ನಡೆಸ್ತಾ ಇದೀವಿ. ನಿಮ್ಮ ಪ್ರಕಾರ ಈ ಕೃಷಿ ಅಥವಾ ವ್ಯವಸಾಯ ಅಂದ್ರೆ ಏನು? ವ್ಯವಸಾಯ ಅಂದ್ರೆ ಬದುಕು, ವ್ಯವಸಾಯ ಅಂದ್ರೆ ಜೀವನ, ವ್ಯವಸಾಯ ಅಂದ್ರೆ ಉಸಿರು, ವ್ಯವಸಾಯ ಅಂದ್ರೆ ಪ್ರಾಣ. ಇದಿಷ್ಟು ವ್ಯವಸಾಯದ ಬಗ್ಗೆ ನಾವೇನು ಹೇಳಂಗೆ ಇಲ್ಲ. ವ್ಯವಸಾಯ ಅಂತಂದ್ರೆ ಅನ್ನದಾತರು ಅನ್ನ ಕೊಡೋದೇ ಒಂದು ದೊಡ್ಡ ಕೊಡುಗೆ ದೇಶಕ್ಕೆ. ಹಸುವನ್ನು ನೀಗಿಸುವಂತ ಪುಣ್ಯ ಕೆಲಸ ಇನ್ನೊಂದಿಲ್ಲ ಅಂತ ನಾವು ಅನ್ಕೊಂಡಿದೀವಿ. ನಿಮ್ಮ ಈ ಒಂದು ಕೃಷಿ ಪಯಣದಲ್ಲಿ ನೀವು ಎದುರಿಸಿದಂತಹ ಅತಿ ದೊಡ್ಡ ಸವಾಲು ಯಾವುದು? ಜೊತೆಗೆ ಅದನ್ನ ನೀವು ಹೇಗೆ ನಿಭಾಯಿಸಿದ್ರಿ? ಅದು ನಿಮ್ಗೆ ಕಲಿಸಿದಂತಹ ಪ್ರಮುಖ ಪಾಠಗಳೇನು? ಅದ್ರ ಬಗ್ಗೆ ಹೇಳೋದಾದ್ರೆ. ನಾವು ಈಗ 20 ವರ್ಷದಲ್ಲಿ ಬೋರ್ ತೋರಿಸಿದ್ವಿ. 20 ವರ್ಷಕ್ಕಿಂತ ಹಿಂದೆ ನಮ್ ಜೀವನ ಆಗಿತ್ತು ಅಂದ್ರೆ ಅಲ್ಲಿ ಬೆಳೆ ಹಾಕೋದು ನಮ್ಗೆ ತಿನ್ನೋಕ್ ಸಾಕಾಗೋದು, ಬೇರೆಯವರು ಮಾರಕ್ ಆಗ್ತಾ ಇರ್ಲಿಲ್ಲ. ಈ ಮಳೆ ಜೊತೆಗೆ ನಾವು ಆಡ್ತಾ ಇದ್ದಂತ ಜೂಜಾಟ ನಮ್ಮನ್ನ ಹೈರಾಣನಾಗಿ ಮಾಡಿತ್ತು. ಕೃಷಿ ಬೇಡ, ಬಿಟ್ಬಿಟ್ಟು ಎಲ್ಲರೂ ಹೋಗೋಣ ಅನ್ನೋ ಮಟ್ಟಕ್ಕಾಗಿತ್ತು. ಆಮೇಲೆ ಇದರಲ್ಲೇ ಪುನಃ ನಮ್ಮ ಮನಸ್ಥಿತಿ ಏನಾಯ್ತು, ಅಲ್ಲೇ ದುಡಿಬೇಕು ಮತ್ತೆ ಅಂತೇಳಿ ನಾವು ಬೋರ್ ಹಾಕ್ಸ್ತು. ಬೋರ್ ಹಾಕ್ಸಿ ಅಲ್ಲಿ ಸಾವಯವ ಕೃಷಿಯನ್ನು ಮಾಡ್ಕೊಂಡು, ಜೊತೆಗೆ ಒಂದೇ ತರದ ಕೃಷಿಯನ್ನು ಮಾಡ್ಲಿಲ್ಲ, ತೋಟಗಳನ್ನು ಮಾಡೋದು, ಬೇರೆ 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 ತರ ಬೆಳೆಗಳನ್ನು ಮಾಡೋದು. ಹೀಗಾಗಿ ಅದು ನಮ್ಮನ್ನ ಕೈ ಹಿಡಿಯಕ್ಕೆ ಶುರುವಾಯ್ತು. ಈಗ ಹೇಗಿದೆ ಅಂದ್ರೆ ನಾವು 10 ಜನ ಆಳುಗಳನ್ನ ಇಟ್ಕೊಂಡು ಕೆಲಸ ಮಾಡೋ ಮಟ್ಟಿಗೆ ಆಗಿದ್ದೀವಿ. ಮೊದಲು ಕೃಷಿ ಅಂದ್ರೆ ಬೇಡಪ್ಪ ಅನ್ನೋ ಮಟ್ಟಕ್ಕಿತ್ತು. ಯಾವಾಗ ವ್ಯವಸಾಯ ಸ್ವಲ್ಪ ನಾವು ಮಾಡಿಫಿಕೇಶನ್ ಮಾಡ್ಕೊಂತ ಹೋದ್ವು, ಅದ್ರ ಮೇಲೆ ನಮ್ಮ ಕೃಷಿ ಬದುಕು ಚೇಂಜ್ ಆಯ್ತಾ ಹೋಯ್ತು. ಹಂಗಾಗಿ ನಾವು ಈಗೇನು ತೊಂದರೆ ಇಲ್ಲ. ಅತಿ ದೊಡ್ಡ ಸವಾಲು ಅಂದ್ರೆ ಈಗಿನ ಅತಿ ದೊಡ್ಡ ಸವಾಲು ಲೇಬರ್.
ಆಳುಗಳು ಸಿಗ್ತಾ ಇಲ್ಲ. ಹ್ಮ್ ಇದು ದೊಡ್ಡ ಸಮಸ್ಯೆ ಆಗಿದೆ. ಹ್ಮ್ ಈಗ 20 ವರ್ಷನ ವ್ಯವಸಾಯದ ಬಗ್ಗೆ ಹೇಳ್ಬೇಕು ಅಂದ್ರೆ ಹ್ಮ್ ನಮ್ಗೆ ಮಾರ್ಕೆಟಿಂಗ್ ಸಮಸ್ಯೆ ಇದೆ. ಹ್ಮ್ ನಾವು ಬೆಳೆ ಬೆಳೀತಾ ಇದ್ದದ್ದು ಬರೀ ಕೇವಲ ರಾಗಿ, ಜೋಳ, ಹ್ಮ್ ಭತ್ತ ಹ್ಮ್ ಮತ್ತೆ ಕಬ್ಬು. ಹ್ಮ್ ಕಬ್ಬು ಕಡಿಮೆ ಆಗ, ಹ್ಮ್ ಬಾಳೆನೂ ಕಡಿಮೆ. ಹ್ಮ್ ಹ್ಮ್ ಆಗ ಮಾರ್ಕೆಟ್ ನಮ್ಗೆ ಭಾರಿ ದುಸ್ತರವಾಗಿತ್ತು. ಎಲ್ಲ ಮೈಸೂರಿಗೆ ಹೋಗ್ಬೇಕಾಯ್ತು. ಹ್ಮ್ ನಾವ್ ಯಾವ್ದೇ ಬೆಳೆ ಬೆಳೆದ್ರು ಮೈಸೂರಿಗೆ ಹೋಗ್ಬೇಕಾಯ್ತು. ಮಕ್ಕೆ ಹ್ಮ್ ಈಗ ಹಂಗಿಲ್ಲ. ಹ್ಮ್ ಈಗ ನಮ್ದು ಏನಾಗಿದೆ, ಎಲ್ಲಾ ತರದ ಬೆಳೆಗಳನ್ನ ನಾವೇ ಇಲ್ಲಿ ಮನೆ ಹತ್ರ ಬಂದು ತಗೊಂಡು ಹೋಗುವಂತ ಹ್ಮ್ ಹ್ಮ್ ಈಗಿನ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ. ಹ್ಮ್ ಜೊತೆಗೆ ನಾವು ಆ ಸೇಲ್ನ ನಾವೇ ಒಬ್ಬ ರೈತರಾಗಿ, ಜೊತೆಗೆ ಹ್ಮ್ ಮಾರ್ಕೆಟ್ ನಾವೇ ನೋಡಿರೋದ್ರಿಂದ, ಹತ್ತಿರದಿಂದ ನೋಡಿರೋದ್ರಿಂದ ನಾವೇ ಹ್ಮ್ ಅದನ್ನ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತೀವಿ. ಹ್ಮ್ ಹ್ಮ್ ಈಗ ಹಿಂದೆ 20 ವರ್ಷದಲ್ಲಿ ಯಾವುದೇ ತರದ ಒಂದು ಅನುಕೂಲತೆ ಇರಲಿಲ್ಲ. ಹ್ಮ್ ಆಮೇಲೆ ಹಣದುಬ್ಬರ ಹಿಂದೆ ಹೇಗಿತ್ತು ಅಂದ್ರೆ ಹ್ಮ್ ಹಣ ಸಂಪಾದನೆ ಮಾಡೋಕೆ ಬಹಳ ಕಷ್ಟ ಇತ್ತು. ಹೌದು. ಊಟ ಸಿಗೋದು, ಹ್ಮ್. ಹಣ ಸಿಗ್ತಿರ್ಲಿಲ್ಲ. ಹೌದು. ಈಗ ಹಣ ಊಟ ಎರಡೂ ಸಿಗ್ತಾ ಇದೆ, ಹ್ಮ್. ಲೇಬರ್ ಸಿಗ್ತಾ ಇಲ್ಲ. ಹ್ಮ್ ಹ್ಮ್ ಇದು ಸಮಸ್ಯೆ ಆಗಿರೋದ್ರಿಂದ ಹ್ಮ್ ಹಿಂದಿನ ನಮ್ಗೆ ಹಣಕ್ಕೆ ಸಮಸ್ಯೆ ಇತ್ತು, ಹ್ಮ್. ಆಳಿಗೆ ಸಮಸ್ಯೆ ಇರಲಿಲ್ಲ, ಹ್ಮ್ ಚೆನ್ನಾಗಿ ದುಡಿತಿದ್ವಿ, ಹ್ಮ್ ಸಂಪಾದನೆ ಆಯ್ತಿತ್ತು. ಹ್ಮ್ ಜೊತೆಗೆ ಈಗ ಏನಾಗಿದೆ ಅಂದ್ರೆ ಆಳುಗಳ ಸಮಸ್ಯೆ ಇರೋದ್ರಿಂದ ಹ್ಮ್ ನಮ್ಮಷ್ಟಕ್ಕೆ ನಾವೇ ದುಡಿಬೇಕು, ನಾವೇ ತಿನ್ಬೇಕು, ಆ ತರ ಆಗಿದೆ. ಹ್ಮ್ 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 ಇದು ಒಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಲೇಬರ್ ಇವತ್ತಿನ ದಿನಗಳಲ್ಲಿ. ಹ್ಮ್ ಹ್ಮ್ ಹಿಂದೆ ಅದೇನು ಇರಲಿಲ್ಲ, ಮಾರ್ಕೆಟಿಂಗ್ ಸಮಸ್ಯೆ ಇತ್ತು. ಹ್ಮ್ 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 ಆಯಾ ಕಾಲಕ್ಕೆ ಅನುಗುಣವಾಗಿ ನಮಗೆ ಒಂದೊಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಹ್ಮ್ ಹ್ಮ್ ರೈತರು ಅದನ್ನೆಲ್ಲ ಎದುರಿಸ್ತಾನೆ ಇದಾರೆ, ಎದುರಿಸ್ಕೊಂಡು ಹೋಗ್ತಾನೆ ಇದೀವಿ, ಮುಂದೆ ಸಾಕ್ತಾ ಇದೀವಿ. ಹ್ಮ್ ಹ್ಮ್ ಇನ್ನು ಮುಂದೆ ಒಳ್ಳೆ ದಿನಗಳು ಬರ್ಬೋದು. ಹ್ಮ್ ಹ್ಮ್ ಲೇಬರ್ ನಮಗೆ ಸಮಸ್ಯೆ ಆಗದೆ ಇರಬಹುದು. ಹ್ಮ್ ಇವೆಲ್ಲ ನಮ್ಮ ಒಂದು ಅನುಕೂಲತೆಗಳು ಇದಾವೆ. ಈಗ ಹ್ಮ್ ಹ್ಮ್ ಹಿಂದೆ ಅನಾನುಕೂಲತೆಗಳು ಜಾಸ್ತಿ ಇತ್ತು. ಹ್ಮ್ ಹ್ಮ್ ಮಾರ್ಕೆಟ್ ಮಾಡ್ಕೊಂಡು ನಾವು ಹ್ಮ್ ಇದನ್ನ ತಗೊಂಡು ಮೈಸೂರಲ್ಲಿ ಅವ್ರನ್ನ ಕೇಳಿದಷ್ಟಕ್ಕೆ ಹಣ ಕೊಟ್ಬಿಟ್ಟು ಹ್ಮ್ ನಾವು ಬರೋ ಮನಸ್ಥಿತಿ ಇತ್ತು. ಹ್ಮ್ ಹ್ಮ್ ಈಗ ಹಾಗಿಲ್ಲ, ಹ್ಮ್ ಹ್ಮ್ ಸುಧಾರಿಸಿದೆ. ಈಗ ಹ್ಮ್ ಹ್ಮ್ ಹಿಂದೆ ಸಮಸ್ಯೆ ಇತ್ತು. ಹ್ಮ್ ಹ್ಮ್ ತಾವೊಬ್ರು ರೈತರಾಗಿ ನೀವು ಸಂತೃಪ್ತಿ ಕಂಡುಕೊಂಡಂತಹ ಅತ್ಯಂತ ಹೆಮ್ಮೆಯ ಕ್ಷಣ ಯಾವುದು? ಆ ಒಂದು ಅನುಭವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ನಾನೀಗ 7 ವರ್ಷದಲ್ಲಿ ಬಾಳೆ ಹಾಕಿದ್ದೆ. ಬಾಳೆ ಹಾಕಿದ್ವಿ, ಜಮೀನು ಫುಲ್ಲು ಅಲ್ಲಿ ತನಕ ಲಾಸಲ್ಲೇ ನಮ್ಮ ಜೀವನ ನಡೀತಾ ಇತ್ತು. 7-8 ವರ್ಷದಲ್ಲಿ ಹ್ಮ್. ಬಾಳೆ ಹಾಕಿದೆ, ಹ್ಮ್ ಒಳ್ಳೆ ರೇಟ್ ಸಿಕ್ತು. ಹ್ಮ್ ಅದೇ ರೇಟಲ್ಲಿ ಹ್ಮ್ 2.5 ಎಕರೆಗೆ 12 ಲಕ್ಷ ರೂಪಾಯಿ ಅಷ್ಟು ಬಾಳೆ ಆಯ್ತು. ಹ್ಮ್ ಈಗ 8 ವರ್ಷದಲ್ಲಿ ಅಂದ್ರೆ ಲೆಕ್ಕ ಹಾಕಲಿ. ಈಗ 8 ವರ್ಷದಲ್ಲಿ 8 ವರ್ಷದಲ್ಲಿ ನಮ್ಗೆ ಅಷ್ಟು ಹಣ ಸಿಕ್ತು. ಹ್ಮ್ 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 ಆಗ ಹೋಗಿ ಕಾರ್ ತಗೊಂಡೆ ಹ್ಮ್ ನಾನು. ಬಾಳೆಲಿ ಬೆಳೆದಂತ ಬಾಳೆಲಿ ಬೆಳೆದಂತ ದುಡ್ಡಲ್ಲಿ ಅಂದ್ರೆ ಹೊಸ ಕಾರ್ ತಗೊಳಕ ಒಂದು ಸೆಕೆಂಡ್ ಹ್ಯಾಂಡ್ ಚೆನ್ನಾಗಿ ಗಟ್ಟಿಮುಟ್ಟಾಗಿರೋ ಕಾರ್ ಈಗಲೂ ಇದೆ. ಹ್ಮ್ ಆ ಕಾರ್ ತಗೊಂಡೆ. ಹ್ಮ್ ಆ ಕಾರ್ ತಗೊಂಡು ನಮ್ಮ ತಂದೆ ತಾಯಿಗಳನ್ನ ಒಂದ್ ರೌಂಡ್ ಹಾಕ್ಸ್ತೀವಲ್ಲ, ಅದಂತ ಖುಷಿ. ಹ್ಮ್ 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 ನನ್ ಮಗ ಪರವಾಗಿಲ್ಲಪ್ಪ, ಬೇರೆ ತರ ಏನು ಮಾಡ್ಲಿಲ್ಲ, ಇಲ್ಲಿ ದುಡ್ದ, ಇಲ್ಲಿ ಸಂಪಾದನೆ ಮಾಡ್ದ, ಹೌದು. ನನ್ನನ್ನು ಚೆನ್ನಾಗಿ ನೋಡ್ಕೊಂಡ, ನಮ್ಮ ತಾಯಿ ಈಗಲೂ ಅಂತಾರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ. ಈ ತರ ಇರೋದ್ರಿಂದ ಹ್ಮ್ ಅದಕ್ಕಿಂತ ಒಳ್ಳೆ ಕ್ಷಣ ಇನ್ನೇನ್ ಬೇಕು ನಮ್ಗೆ ಹೌದು. ಜೀವನದಲ್ಲಿ? ತಂದೆ ತಾಯಿನ ತೃಪ್ತಿ ಪಡಿಸ್ತಂತ ಕ್ಷಣ ಇದೆಯಲ್ಲ, ಹೌದು. ಅದಕ್ಕಿಂತ ಒಳ್ಳೆ ಕ್ಷಣ ಇನ್ನೊಂದಿಲ್ಲ ಅಂತ ನನ್ನ ಭಾವನೆ. ಹ್ಮ್ ಹ್ಮ್ ಅಂದ್ರೆ ತಾವು 12 ವರ್ಷಗಳ ಹಿಂದೆ ಬಾಳೆಯನ್ನ ಹಾಕಿ ಬೆಳೆದು ಅದರಲ್ಲಿ ಸಂಪಾದನೆಯನ್ನ ಮಾಡಿ ಅದರಲ್ಲಿ ತಾವು ಒಂದು ಕಾರನ್ನ ತಗೊಂಡು ನಿಮ್ಮ ತಂದೆ ತಾಯಿಗಳನ್ನ ಅದರಲ್ಲಿ ಓಡಾಡಿಸಿ ಅವ್ರಿಗೆ ಒಂದು ಸಂತೋಷವನ್ನ ಕೊಟ್ಟಿದ್ದೆ ನಿಮ್ಗೆ ಒಂದು ಹೆಮ್ಮೆಯ ಕ್ಷಣ ಅಂತಾನೆ ಹೇಳ್ತಾ ಇದ್ದೀರಾ. ಹೌದು. ಹ್ಮ್ ಹ್ಮ್ ತಾವು ಮುಂಚೆನೆ ಹೇಳಿದ್ರಿ ಈ ರೈತರು ಬೆಳೆದಂತಹ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅಂತ. ಇಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂದ್ರೆ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡ್ರೆ ಮುಂದಿನ ದಿನಗಳಲ್ಲಿ ಸಹಕಾರಿಯಾಗುತ್ತೆ ಅಂತ ನಿಮ್ಮ ಒಂದು ಅಭಿಪ್ರಾಯ? ರೈತರು ಯಾವುದೇ ಕಾರಣಕ್ಕೂ ಒಂದೇ ಬೆಳೆಗೆ ಹೋಗಬಾರ್ದು. ಹ್ಮ್ ನಾನೊಬ್ಬ ರೈತನಾಗಿತ್ಕೊಂಡು ಒಂದೇ ಬೆಳೆಯನ್ನಂತೂ ಬೆಳೆದಿಲ್ಲ, ಇಲ್ಲಿ ತನಕ ಬೆಳೆದಿಲ್ಲ, ಬೆಳೆಯೋದು ಇಲ್ಲ. ಹ್ಮ್ ಹ್ಮ್ 1 ಎಕರೆ ಜಮೀನ್ ಇದ್ರೆ ಅವನಿಗೆ ಹ್ಮ್ ಅವನ ಜೀವನಕ್ಕಾಗ ಅಷ್ಟು ಹ್ಮ್ ಫಸ್ಟ್ ಬೆಳೆನ ಬೆಳ್ಕೊಳಕ್ ಪ್ಲಾನ್ ಮಾಡ್ಬೇಕು. ಹ್ಮ್ ಹ್ಮ್ ಅದನ್ನ ಮಾರಾಟ ಮಾಡಕ್ಕೂ ನಮ್ಗೆ ಅದರಲ್ಲಿ ಉಳಿತದೆ. ಹ್ಮ್ ನಮ್ ಜೀವನಕ್ಕಾಗಿ ಮಾರಾಟ ಮಾಡೋ ಅಷ್ಟು ಹ್ಮ್ ದವಸ ಧಾನ್ಯಗಳು ಸಿಗ್ತದೆ. ಹ್ಮ್ ಹ್ಮ್ ಅದನ್ನ ನಾವು ಅಷ್ಟು ಮಾಡಿಫಿಕೇಶನ್ ಮಾಡಿ ಹ್ಮ್ ಪ್ಲಾನ್ ಮಾಡ್ಕೊಂಡು ಹ್ಮ್ ಮಳೆ ಆಶ್ರಿತಗಾದ್ರೂ ಅಷ್ಟೇ ಹ್ಮ್ ಅಥವಾ ನೀರಾವರಿಗಾದ್ರೂ ಅಷ್ಟೇ ಹ್ಮ್ ಒಂದೇ ಬೆಳೆಯನ್ನ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು. ಹ್ಮ್ ಹ್ಮ್ ಬೆಳೆದ್ರೆ ಅಲ್ಲಿ ನಮ್ಗೆ ಲಾಸ್ ಅಂತೂ ಆಗೇ ಆಗುತ್ತೆ. ಹ್ಮ್ ಹ್ಮ್ ಇಲ್ಲ ಕ್ರಾಪ್ ಪೂರ್ತಿ ಹೋಗ್ಬೋದು, ಹ್ಮ್ ಇಲ್ಲ ಕ್ರಾಪ್ ಅಲ್ಲಿ ಒಳ್ಳೆ ಆದಾಯ ಬರ್ಬೋದು. ಆದಾಯ ಬರ್ಬೋದು, ಅದಕ್ಕೆ ಬೆಲೆ ಸಿಗದೆ ಇರ್ಬೋದು. ಹೌದು. ಒಳ್ಳೆ ಬೆಳೆ ಬಂತು, ಹ್ಮ್ ಬೆಳೆ ಸಿಗದೆ ಇರ್ಬೋದು. ಹ್ಮ್ ಅದಕ್ಕೆ ನನ್ನ ಅನುಭವ ಏನಪ್ಪಾ ಅಂದ್ರೆ ಹ್ಮ್ ಅದಕ್ಕೆ ಆಗೋ ಅಂತ ಹ್ಮ್ ಬೆಳೆಗಳನ್ನ ಹ್ಮ್. ಹೆಸರು, ಉದ್ದು, ತರಕಾರಿಗಳು ಯಾವುದೇ ಆಗ್ಲಿ ಒಂದನ್ನಂತೂ ಹಾಕ್ಬಾರ್ದು. ಈಗ ನನ್ನ ತೋಟದಲ್ಲಿ ಬಂದು ನೋಡಿದ್ರು ನೀವು, ಹ್ಮ್ ಒಂದು ಬೆಳೆ ಅಂತೂ ಇಲ್ಲ. ಹ್ಮ್ ಹ್ಮ್ ಎಲ್ಲ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದೀವಿ ಹ್ಮ್ ಹ್ಮ್ ನಾವು. ಅದೇ ರೀತಿ ಅದನ್ನ ಆ ಕಾಲಕ್ಕೆ ಅನುಗುಣವಾಗಿ ಹ್ಮ್ ಬೆಳೆ ಕಟಾವ್ ಬರ್ತದೆ. ಎಲ್ಲಾ ಬೆಳೆಗಳು ಒಂದೇ ಸೀಸನ್ಗೆ ಬರೋದಿಲ್ಲ. ಹ್ಮ್
ಅವುಗಳ ಪ್ರಕೃತಿ ಅವುಗಳ ಕಾಲಘಟ್ಟವನ್ನು ಕೊಟ್ಬಿಟ್ಟಿದೆ. ಆ ಪ್ರಕೃತಿಯಲ್ಲಿ ಆ ಟೈಮ್ಗೆ ಆ ಬೆಳೆ ಬರ್ತದೆ, ಆ ಟೈಮ್ಗೆ ನಮ್ಗೆ ಆದಷ್ಟು ಲಾಭ ಸಿಗ್ತದೆ, ರೈತರಿಗೆ ನಷ್ಟ ಆಗಲ್ಲ. ಇದು ನಮ್ಮ ಅಭಿಪ್ರಾಯ. ಈ ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ಸೌಲಭ್ಯಗಳಾಗಿರ್ಬೋದು ಈ ರೈತರಿಗೆ ಎಷ್ಟು ಸಹಾಯ ಆಗ್ತಾ ಇದೆ? ಜೊತೆಗೆ ಕೃಷಿ ಕ್ಷೇತ್ರದ ಸುಧಾರಣೆಗೆ ನೀವು ಸರ್ಕಾರಕ್ಕೆ ಏನೆಲ್ಲ ಸಲಹೆಗಳನ್ನ ನೀಡೋದಿಕ್ ಬಯಸ್ತೀರಾ? ಅದ್ರ ಬಗ್ಗೆ ಹೇಳೋದಾದ್ರೆ, ಸರ್ಕಾರದಿಂದ ಸಾಕಷ್ಟು ಸಹಾಯಧನ ಸವಲತ್ತುಗಳು ಸಿಗ್ತಾ ಇದೆ. ತೋಟಗಾರಿಕೆ ಇಲಾಖೆಗೆ ಹೋದ್ರು ಎಲ್ಲಾ ಬೆಳೆಗಳಿಗೂ ಒಂದು NREG ಇದರಲ್ಲಿ ಸಹಾಯಧನ ಸಿಗ್ತಾ ಇದೆ. ನಾವ್ ಯಾವುದೇ ಬೆಳೆ ಮಾಡ್ಲಿ ನಮ್ಮ ಏರಿಯಾಕ್ಕೆ ಅನುಗುಣವಾಗಿ ಆಯಾ ಬೆಳೆ ಮಾಡ್ಲಿಕ್ಕೆ ಎಲ್ಲಾ ತೋಟಗಾರಿಕೆ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ನಮ್ಗೆ ಎಲ್ಲಾ ತರದ ಅನುಕೂಲಗಳು ಸಿಗ್ತಾ ಇದೆ. ಆದ್ರೆ ಇದು ರೈತರಿಗೆ ತಲುಪ್ತಾ ಇಲ್ಲ ಅಂದ್ರೆ ಹೆಂಗೆ ಅಂದ್ರೆ ಹೆಚ್ಚಿನ ರೈತರಿಗೆ ಇದ್ರ ಜ್ಞಾನ ಮಟ್ಟನೇ ಇಲ್ಲ, ತಿಳುವಳಿಕೆ ಇಲ್ಲ. ಯಾವನೊಬ್ಬ ನಮ್ಮಂತ ರೈತರು ಯಾರು ಆಫೀಸ್ಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಯಾವಾಗಲೂ ಒಂದು ತಿಂಗಳಿಗೊಂದ್ಸಲ 15 ದಿನಕ್ಕೊಂದ್ಸಲ ಬಂದು ಆಫೀಸ್ ಅವ್ರನ್ನ ಮಾತಾಡಿಸ್ತೀವೋ ಅವ್ರು ಮಾತ್ರ ಅನುಕೂಲಗಳನ್ನು ಪಡ್ಕೊತಾ ಇದಾರೆ ಹೊರತು ಪಾಪ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ರೈತರಿಗೆ ಅದು ಇನ್ನೂ ತಲುಪಿಲ್ಲ. ಇದು ನಮ್ಮ ಅಭಿಪ್ರಾಯ. ಈಗ ಕೃಷಿ ಇಲಾಖೆಯಲ್ಲಿ ಇಲಾಖೆವಾರು ತಗೊಂಡ್ರೆ ಕೃಷಿ ಇಲಾಖೆಯಲ್ಲಿ ಬಂದ್ರೆ ಈಗ ಪೈಪ್ಗಳದು ಅವುಗಳನ್ನ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದಾರೆ, ಬಿತ್ತನೆ ಕಾಳುಗಳು ಕೊಡ್ತಾ ಇದಾರೆ, ಔಷಧಿಗಳನ್ನ ಕೊಡ್ತಾ ಇದಾರೆ. ಔಷಧಿಗಳು ಬಿತ್ತನೆ ಕಾಳುಗಳನ್ನ ನಮ್ಗೆ ಕೊಡ್ತಾ ಇದಾರೆ ಅಂತಾರೆ. ನಾವು ಕೇಳದ ಬಿತ್ತನೆ ಬೀಜ ಸಿಗೋದಿಲ್ಲ. ಭತ್ತದಲ್ಲಿ ನಾವೊಂದೇ ಒಂದು 7-8-12 ವೆರೈಟಿಗಳಿರ್ತವೆ, ಹತ್ತಿಲಿ 7-8 ವೆರೈಟಿಗಳಿರ್ತವೆ. ಯಾವುದೇ ಬೆಳೆಲಾದ್ರೂ ಅದ್ರ ತಳಿಗಳು ಇರ್ತದೆ. ಆ ತಳಿಗಳು ಆಯಾಯ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಯುವಂಥವು, ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಯುವಂಥದ್ದು. ನಾವೊಬ್ಬ ರೈತ ಹೋಗಿ ನಮ್ಮ ಪ್ರದೇಶದಲ್ಲಿ ಈ ತರ ಬೆಳೆ ಹಾಕಬೇಕು, ನಮ್ಗೆ ಈ ತರ ಬಿತ್ತನೆ ಬೀಜ ಕೊಡಿ ಅಂದ್ರೆ ಸಿಗೋದಿಲ್ಲ. ಈಗ ಹತ್ತಿ ಬೀಜ ಅಂದ್ರೆ ಮೊದ್ಲಿಗೆ ವರಲಕ್ಷ್ಮಿ, ಜಯಲಕ್ಷ್ಮಿ ಅಂತ ಯಾವ 2-3 ಈಗ ಒಂದು 10-15-20 ವರ್ಷದಲ್ಲಿ ಇದ್ದಕ್ಕಂತ ತಳಿಗಳು 1-2-3. ಈಗ BT ಹತ್ತಿ ಬಂತು. BT ಹತ್ತಿ ಬಂದು ಇವ್ರು ನಶಿಸಿ ಹೋಗ್ಬಿಟ್ಟವೆ ಹಳೆ ಹತ್ತಿ ತಳಿ. ಈಗಿನ ಇದರಲ್ಲಿ ಈ ಹತ್ತಿನೂ ಆಗ್ತಾ ಇಲ್ಲ, ಭೂಮಿ ಬರಡು ಮಾಡ್ತಾ ಇದೆ ಈ ಹತ್ತಿ. BT ಹತ್ತಿ ಬಂದು ಹಂಗಾಗಿ ಆ ಬಿತ್ತನೆ ಬೀಜವನ್ನು ತರಿಸ್ಕೊಡಿ ಅಂತಂದ್ರೆ ಎಲ್ಲೂ ಇಲ್ಲ ಅಂತಾರೆ. BT ಹತ್ತಿ ಬೀಜಗಳು ಸಿಗುತ್ತೆ, ನಮ್ಮ ಹಳೆ ಅವಶ್ಯಕತೆ ಇರುವಂತಹ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ. ಈಗಿರೋ ಹತ್ತಿನ ದನನಮೆ ಅಲ್ಲ, ಆ ಕಾಯಿನ ಒಂದು ಇದು ಮೂಸಲ್ಲ. ಆದ್ರೆ ಹಿಂದೆ ಇರ್ತಕ್ಕಂತ ಬಿತ್ತನೆ ಬೀಜ ಅದು ದನಗಳ ಮೇವಾಗಿ ಪರಿವರ್ತನೆ ಆಯ್ತಾ ಇತ್ತು. ಹತ್ತಿ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ದನಗಳು ಮೇಯ್ತಾ ಇದ್ವು. ಅದನ್ನ ಭೂಮಿಗೆ ಹಾಕಿದ್ರೆ ಗೆಜ್ಜಲು ತಿಂತಿತ್ತು, ಭೂಮಿ ಫಲವತ್ತತೆ ಆಯ್ತಾ ಇತ್ತು. ಈಗ ಹಂಗಿಲ್ಲ. ಈಗ ಹತ್ತಿ ಕಟ್ಟಿನ ಅದು ಗೆಜ್ಜಲು ಹಿಡಿಯಲ್ಲ, ಬೆಂಕಿ ಹಾಕಿ ಸುಡಬೇಕು ಅಷ್ಟೇ. ಆ ಬೆಂಕಿ ಹಾಕಿ ಸುಟ್ಟ ಮೇಲೆ ಅದು ಬೂದಿ ಆಯ್ತದೆ. ಅದು ಬೂದಿ ಎಷ್ಟು ಅದರಲ್ಲಿ ರಂಜಕದಂಶ ಎಷ್ಟಿರ್ತದ ಅಂತ ನಮ್ಗಂತೂ ಗೊತ್ತಿಲ್ಲ. ಹಂಗಾಗಿ ಅಂತ ನಮಗೆ ಬೇಕಾದಂತ ಬೆಳೆಗಳನ್ನ ಸರ್ಕಾರ ಕೃಷಿ ಇಲಾಖೆಯಲ್ಲಿ ನಮಗೆ ಕೊಡ್ಬೇಕು. ಇದು ಕೃಷಿ ಇಲಾಖೆಯಿಂದ ನಮಗೆ ಮಾಡ್ಕೊಡ್ಬೇಕಾದಂತ ಅನುಕೂಲ. ಇನ್ನು ತೋಟಗಾರಿಕೆ ಇಲಾಖೆಗೆ ಬಂದ್ರೆ ತೋಟಗಾರಿಕಾ ಬೆಳೆಗಳು ನಮಗೆ ತೋಟಗಾರಿಕಾ ಇಲಾಖೆಯಲ್ಲಿ ಬಂದ್ರೆ ತೋಟಗಾರಿಕೆ ಬೆಳೆಗಳನ್ನ ನಾವು ಬೆಳಿಬೇಕಾಗ್ತದೆ. ಈಗಿನ ಇದರಲ್ಲಿ ಹಲವಾರು 100 ಜಾತಿಯ ತೋಟಗಾರಿಕೆ ಹಣ್ಣುಗಳು ಮತ್ತೆ ತರಕಾರಿಗಳನ್ನ ಬೆಳೆಯೋದಕ್ಕೆ ಅನುಕೂಲ ಇದೆ. ಈಗ ಆಮೇಲೆ ಸಿಬ್ಬಂದಿ ಕೊಡ್ತೀನಿ ತೋಟಗಾರಿಕೆ ಇಲಾಖೆ. ಹೌದು, ಅವ್ರು ಹೋಗಿ ಕೇಳಿದ್ರೆ ನಮ್ಮ ತಾಕಕ್ಕೆ ಬಂದು ನೋಡಿ ಅಂತಂದ್ರೆ ಅವ್ರು ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ಇವತ್ತು ನಾವು ಪೆಸ್ಟಿಸೈಡ್ ಇವತ್ತು ಏನ್ ಹೊಡಿಬೇಕು ಅದನ್ನ ಇವತ್ತೇ ಹೊಡಿಬೇಕು. ಇನ್ನು ಒಂದು ವಾರ ಬಿಟ್ಟು ಹೊಡೆದ್ರೆ ಅಲ್ಲಿ ತನಕ ಬೆಳೆ ಅರ್ಧ ಹೋಗಿರುತ್ತೆ. ಹಂಗಾಗಿ ನುರಿತ ತಜ್ಞರು, ಆ ಬೆಳೆಗೆ ಆಗತಕ್ಕಂತ ತಜ್ಞರು ನಮ್ಮ ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಇರ್ಬೇಕು. ಸುಮ್ನೆ ಯಾವ್ದೋ ಎಲ್ಲೋ ನಿಂತಿದ್ರು, ಏನೋ ಮಾಡಿದ್ರು, ಅವ್ರನ್ನ ತಂದು ಹಾಕಿದೀವಿ. ಈಗ BA-BSc ಏನೋ ಮಾಡ್ಕೊಂಡು ನಿಂತಿರ್ತಾನೆ, ಅವನ್ ತಂದು ಹಾಕ್ಬಿಟ್ರೆ ಅವ್ನ ಬೆಳೆ ಬಗ್ಗೆ ಗೊತ್ತೇ ಇರಲ್ಲ. ಈ ಬೆಳೆ ಮುಖ್ಯವಾಗಿ ಬೆಳೆ ಬೆಳೆಯೋ ರೈತರಿಗೆ ಅನುಕೂಲವಾಗಿ ಕರೆಕ್ಟಾಗಿ ಅವ್ರಿಗೆ ಜ್ಞಾನ ಮಟ್ಟವನ್ನು ಉಳಿಸ್ಬೇಕು, ಅವ್ರಿಗೆ ತರಬೇತಿಯನ್ನು ಕೊಡಬೇಕು. ಸುಮ್ನೆ ಹೇಳ್ತಾರೆ ಈಗ ಜೇನು ಕೃಷಿ ಅಂತ ಹೇಳ್ತಾರೆ. ಜೇನು ಕೃಷಿಯಲ್ಲಿ ಎಲ್ಲಾ ಡಬ್ಬ ಮಡಿಕೊಂಡು ಕೂತಾರ. ಆ ಡಬ್ಬದಲ್ಲಿ ಜೇನು ಸಂಗ್ರಹಣೆ ಮಾಡೋದು ಹೆಂಗೆ ರೈತ, ಅವನು ಯಾವಾಗ ಅದನ್ನ ಬೆಳೆನ ಆ ಡಬ್ಬದಲ್ಲಿ ಹಾಕ್ಬೇಕು, ಯಾವ್ಯಾವ ಬೆಳೆಗೆ ಯಾವ್ಯಾವ ಬೆಳೆ ಬಂದಾಗ ಯಾವ್ಯಾವ ತರ ಜೇನುಗಳನ್ನ ಸಾಕ್ಬೇಕು. ಅದರಲ್ಲೂ ವಿವಿಧ ತಳಿಗಳಿವೆ. ಯಾವ ಬೆಳೆ ಬಂದಾಗ ಬೇಸಿಗೆ ಕಾಲದಲ್ಲಿ ಆ ಜೇನು ಏನ್ ಮಾಡ್ಬೇಕು,
ಇಂಥವುಗಳನ್ನ ತಜ್ಞರು ಸಮಿತಿ ಬಂದು ಹೇಳ್ಬೇಕು ಅವ್ರದ್ದು ವಿನಃ ನಾನು ನೀವು ಇನ್ನೊಬ್ರು ಬಂದು ಈ ತರ ಮಾಡಿ, ಈ ತರ ಕೈ ತೆಗೀರಿ, ಈ ತರ ಮಾಡಿ ಅಂದ್ರೆ ಅದು ಸಾಧ್ಯವಿಲ್ಲ. ಅಟ್ಲೀಸ್ಟ್ ಒಂದೊಂದು ಹೋಬಳಿ ಮಟ್ಟಗಾರು ಒಬ್ಬೊಬ್ರು ತಜ್ಞರು ಇದ್ರೆ ಅವರು ಆ ರೈತರನ್ನ ಆಯಾ ಊರುಗಳಿಗೆ ಹೋಗಿ ಭೇಟಿ ಕೊಟ್ಟು ಆಯಾ ತಾಕಗಳನ್ನ ನೋಡಿ ಅವುಗಳನ್ನೆಲ್ಲ ಪರಿಶೀಲನೆ ಮಾಡಿ ನಮ್ಮಂತವ್ರಿಗೆ ಅದನ್ನ ಸಲಹೆ ಕೊಟ್ಟಾಗ ನಾವು ಒಂದೇ ಸಲ ಕಲ್ತ್ಕೊಳಕಂತೂ ಬೃಹಸ್ಪತಿಗಳಲ್ಲ. ಹೌದು, ಅವರು 10 ಸಲ, ಒಂದು ವಾರಕ್ಕೆ ಒಂದ್ಸಲ, 15 ದಿನಕ್ಕೆ, ತಿಂಗಳಿಗೆ ಒಂದ್ಸಲ ಭೇಟಿ ಕೊಟ್ಟು ನಮ್ಮ ರೈತರಿಗೆ ಮೈಂಡ್ ವಾಶ್ ಮಾಡ್ತಾನೆ ಇರ್ಬೇಕು. ನಾವು ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಲ್ಲ, ನಾವು ಒಂದೇ ಕೆಲಸ ಮಾಡೋರಲ್ಲ. ಈಗ ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟವ್ರು ಆ ಏರಿಯಾದಲ್ಲಿ ಓಡಾಡ್ತಾ ಇದ್ರೆ ಅವರು ಒಂದ್ 15 ದಿನಕ್ಕೆ ಒಂದ್ಸಲ ಅವ್ರ ತಾಕಕ್ಕೆ ಬಂದು ನೋಡಿದ್ರೆ ಅವನ ಜಮೀನಲ್ಲಿ ಏನು ಬೆಳೀತಾ ಇದ್ದಾನೆ, ಯಾವ ಬೆಳೆ ಬೆಳೆದಾನೆ, ಅದಕ್ಕೆ ಯಾವ ಪೆಸ್ಟಿಸೈಡ್ ಹೊಡಿತಾನೆ, ಇಂಥ ಪೆಸ್ಟಿಸೈಡ್ ಹೊಡೆದ್ರೆ ಇದು ತಪ್ಪು, ಈ ಜೇನುಹುಳಕ್ಕೆ ಆಗಲ್ಲಪ್ಪ ಸತ್ತೋಯ್ತ, ಇಂಥ ಪರಿಜ್ಞಾನವನ್ನು ನಾವು ರೈತರಿಗೆ ಕೊಡ್ತಾ ಬಂದಾಗ ರೈತನು ಪ್ರಬುದ್ಧನಾಯ್ತಾನೆ. ಹೌದು, ಇಂಥವುಗಳನ್ನ ಸರ್ಕಾರಗಳು ಮಾಡ್ಬೇಕು. ಇದನ್ನ ಸರ್ಕಾರ ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತಜ್ಞರನ್ನೇ ಹಾಕ್ಬೇಕು ವಿನಃ ಯಾರ್ಬರ್ಗೆ ಓದಿರೋರನ್ನ ನೀವು ತಂದು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಕೃಷಿಯಲ್ಲಿ ರೈತರನ್ನ ಮನವೊಲಿಸಕ್ಕಾಗಲ್ಲ. ಪುನಃ ರೈತರು ಪುನಃ ಏನಿರ್ತದೆ, ಅವನು ಯಾವ್ದೋ ಒಂದು ಔಷಧಿ ಹೊಡಿತಾನೆ, ಎಲ್ಲೋ ಜೇನಿಗೆ ಬರ್ತವೆ, ತಿಂತವೆ, ಪಾಪ ಮಕ್ಕಳಿಂದ ಕುಡಿ ಗೊತ್ತಿಲ್ಲ, ಸಾಯ್ತವೆ. ಈಗ ಎಲ್ಲಿದೆ? ಈಗ ಒಂದು 20-30 ವರ್ಷದಲ್ಲಿ ನೋಡ್ತಕ್ಕಂಥ ಜೇನು ಇವತ್ತಿನ ದಿನದಲ್ಲಿ ಎಲ್ಲೂ ಇಲ್ಲ. ಹೌದು, ಈಗ ಡಬ್ಬ ಮಡಿಕೊಂಡು ಸಾಕ್ಬೇಕಾಗಿದೆ ಈಗ ನಾವು ಜೇನ. ಆಗ ಪ್ರಕೃತಿಯಲ್ಲೇ ಜೇನ್ ಸಿಕ್ತಿತ್ತು, ಮರ ಗಿಡಗಳು ಜಾಸ್ತಿ ಇರ್ತಿದ್ದು, ಮರದಲ್ಲೇ ಜೇನ್ ಕಟ್ತಿತ್ತು ನಾವು ನೋಡಿ ಚಿಕ್ಕವರಾಗಿದ್ದಾಗೆಲ್ಲ. ಈಗ ಎಲ್ಲಿ ಜೇನ್ ನೋಡಕ್ಕೆ ಎಲ್ಲ ಹುಡಿಕೊಂಡು ಹೋಗ್ಬೇಕು, ಡಬ್ಬದೊಳಗೆ ನೋಡ್ಬೇಕು ಈಗ ಜೇನ್ಗಳನ್ನ ಆಗಿದೆ. ಈ ಹವಾಮಾನ ಬದಲಾವಣೆ ಆಗಿರ್ಬೋದು ಅಥವಾ ನೀರಿನ ಕೊರತೆ ಆಗಿರ್ಬೋದು, ಈ ಮುಂತಾದ ಪರಿಸರದ ಸವಾಲುಗಳು ಇಂದು ಕೃಷಿಯ ಮೇಲೆ ದೊಡ್ಡ ಪರಿಣಾಮನೇ ಬೀರ್ತಾ ಇದೆ ಅಂತ ಹೇಳ್ಬೋದು. ಈ ಪರಿಸ್ಥಿತಿಯನ್ನ ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಹವಾಮಾನ ವೈಪರೀತ್ಯ ನೋಡಿ, ಈಗ ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ. ಹೌದು, ಬೇಸಿಗೆ ಕಾಲದಲ್ಲಿ ಮಳೆ ಬರ್ತಿರ್ಲಿಲ್ಲ, ಚಳಿ ಜಾಸ್ತಿ ಆಯ್ತದೆ ಒಂದೊಂದು ಟೈಮ್. ಈ ಹವಾಮಾನ ವೈಪರೀತ್ಯ ಈಗಲಿಂದಲ್ಲ, ಭೂಮಿ ಹುಟ್ಟದಾಗಿನಿಂದನೂ ಹವಾಮಾನ ವೈಪರೀತ್ಯ ಆಗ್ತಾನೇ ಇದೆ. ಅದಕ್ಕಾಗಿ ನಾವು ಪರ್ಯಾಯ ಬೆಳೆಗಳನ್ನ ನಾವು ಮಾಡ್ತಾನೆ ಇದೀವಿ ಆಯಾ ಕಾಲಘಟ್ಟಕ್ಕೆ. ಹಿಂದೆನೆ ಇಂತಿಂತ ಟೈಮ್ಗೆ ಈ ತರ ಬೆಳೆಗಳನ್ನ ಬೆಳೀರಿ ಅಂತ ಮಾಡಿಬಿಟ್ಟಿದ್ದಾರೆ. ಅದನ್ನೇ ಈಗ ಮುಂದೆ ನಾವು ಏನ್ ಮಾಡ್ತಾ ಇದೀವಿ, ಉತ್ಕೃಷ್ಟ ಮಾಡ್ಕೊಂಡು ಹೋಗ್ತಾ ಇದೀವಿ ಹೊರತು ಹಿಂದಿನ ಏನು ಬುನಾದಿ ಇದೆ ಅದಕ್ಕೆ ಬೇರೆ 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 ಬೆಳೆಗಳನ್ನ ಸೇರಿಸ್ತಾ ಹೋಗ್ತಾ ಇದೀವಿ. ಹಂಗಾಗಿ ಈ ವೈಪರೀತ್ಯದಲ್ಲಿ ಸ್ವಲ್ಪ ಬೆಳೆಗೆ ತೊಂದರೆ ಆಗೋದು ಉಂಟು, ಆದರೆ ಮೇಜರ್ ತೊಂದರೆ ಆಗಿ ಕೈ ಸುಟ್ಕೊಳ್ಳೋ ಅಂತ ವ್ಯವಸ್ಥೆ ಏನಿಲ್ಲ. ಬುದ್ಧಿವಂತರಾಗಿ ನಾವು ಅದನ್ನ ಮಾಡ್ಕೊತಾ ಹೋದ್ರೆ, ಬುದ್ಧಿವಂತರಾಗಿ ನಾವು ಆ ಬೆಳೆಗೆ ಆ ಕಾಲಮಾನಕ್ಕೆ ತಕ್ಕಾಗಿ ನಾವು ಬೆಳೆಗಳನ್ನ ಬೆಳೀತಾ ಹೋದ್ರೆ ತೊಂದರೆ ಇಲ್ಲ ಅಂತ ನಮ್ಮ ಭಾವನೆ. ರಾಸಾಯನಿಕ ಕೃಷಿ ಆಗಿರ್ಬೋದು, ಜೊತೆಗೆ ಸಾವಯವ ಕೃಷಿ ಆಗಿರ್ಬೋದು, ಇವೆರಡರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಯಾವ ರೀತಿಯ ವಿಧಾನವನ್ನು ಅನುಸರಿಸ್ತಿದ್ದೀರಾ ಮತ್ತೆ ಏನಕ್ಕೆ ಅಂತ ಹೇಳೋದಾದ್ರೆ? ನಾವು ಹಿಂದೆ ಎಲ್ಲ ರಾಸಾಯನಿಕ ಕೃಷಿ ಬಂದ್ಬಿಟ್ಟಿದ್ವಿ. ನಮ್ಮ ತಾತ ಅವರೆಲ್ಲ ಸ್ವಾಭಾವಿಕ ಕೃಷಿ ಮಾಡ್ತಾ ಇದ್ರು. ನಮ್ಮ ತಂದೆ ಅವರು ಅವ್ರಿಗೆ ಒಂದು 40-35 ವರ್ಷ ಬರೋ ತನಕನೂ ಸ್ವಾಭಾವಿಕ ಕೃಷಿಯಲ್ಲೇ ಬಂದ್ರು. ತಿಪ್ಪೆ ಗೊಬ್ಬರ ಹಾಕೊಂಡು ಬೆಳೆಯಂತ ಬೆಳೆಗಳು. ಆಮೇಲೆ ಇತ್ತೀಚಿನ ರೋಗಗಳು ಇರ್ಲಿಲ್ಲ ಆಗ. ಈಗ ಆಮೇಲೆ ರಾಸಾಯನಿಕ ಕೃಷಿ ಬಂದ್ವಿ. ಹಸಿರು ಕ್ರಾಂತಿ ಯಾವಾಗ ಶುರು ಮಾಡಿದ್ರು ರಾಸಾಯನಿಕ ಕೃಷಿಗೆ ಬಂದ್ವಿ. ರಾಸಾಯನಿಕ ಕೃಷಿ ಯಾವಾಗ ಭೂಮಿ ಬೀಳ್ತು, ಭೂಮಿ ತನ್ನ ಫಲವತ್ತತೆಯನ್ನು ಕಳೀತಾ ಬಂತು. ಅವತ್ತಿನ ಗುಣಮಟ್ಟ ಇವತ್ತಿಲ್ಲ. ಅದಕ್ಕೆ ಈಗ ಏನ್ ಮಾಡ್ಬೇಕು, ಪುನಃ ಅದನ್ನ ಪುನಶ್ಚೇತನಗೊಳಿಸ್ಬೇಕು. ಹೌದು, ಹಂಗಾಗಿ ನಾವು ಪೆಸ್ಟಿಸೈಡ್ ನ ಆದಷ್ಟು ಕಡಿಮೆ ಮಾಡಬೇಕು. ಜೊತೆಗೆ ಈ ಭೂಮಿಯ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೇಕು ಅಂದ್ರೆ ನಾವು ಸಾವಯವ ಕೃಷಿ ಹತ್ರ ಹೋಗ್ಬೇಕು. ಅದ ಹತ್ರ ಹೋಯ್ತಾ ಇದ್ದಂಗೆ ಸಾವಯವ ಕೃಷಿ ಅಂತಂದ್ರೆ ಒಂದು ದಿನದಲ್ಲಿ ಆಗೋಂಥದ್ದಲ್ಲ ಅದು. ಈಗ ನಾವು ರಾಸಾಯನಿಕ ಕೃಷಿನ ಒಂದು ದಿನದಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ. ಹೌದು, ಒಂದೇ ದಿನ ಪೊಟ್ಯಾಶ್, ಯೂರಿಯಾ ಇಂಥ ಗೊಬ್ಬರಗಳನ್ನ ಹಾಕಿ ಒಂದೇ ದಿನದಲ್ಲಿ ಮಾಡ್ಬಿಡ್ತೀವಿ. ಆದ್ರೆ ಸಾವಯವ ಕೃಷಿಯಲ್ಲಿ ಹಂಗಲ್ಲ. ದಿನಾಲು ಸಾವಯವ ಕೃಷಿ ಇರಲೇಬೇಕು, ಮಾಡ್ಲೇಬೇಕು. ಇದು ಸಾವಯವ ಕೃಷಿಯ ಒಂದು ಅನುಭವ. ನಾವು ಮೊದಲಿಗೆ ರಾಸಾಯನಿಕ ಕೃಷಿಯಿಂದ ಈಗ ಸಾವಯವ ಕೃಷಿ ಬಂದಿದೆ. ಈ ಸಾವಯವ ಕೃಷಿಯಲ್ಲಿ ಏನಾಗ್ತದೆ ಅಂದ್ರೆ ಹಸುಗಳನ್ನ ಕಟ್ಲೇಬೇಕು. ಸಾವಯವ ಕೃಷಿ ಯಾವನ್ ಮಾಡ್ತೀನಿ ಅಂತಾನೆ ಅವನ ಮನೆಯಲ್ಲಿ ನಾಟಿ ಹಸುಗಳು ಇರಲೇಬೇಕು.
ಸಾವಯವ ಕೃಷಿ ಮಾಡಕ್ಕೆ ಹ್ಮ್ ಹಸುಗಳ ಕಾರಣ. ಹ್ಮ್. ಹಸುಗಳಿಲ್ಲ ಅಂತಂದ್ರೆ ಹ್ಮ್ ಸಾವಯವ ಕೃಷಿ ಆಗಲ್ಲ, ಹ್ಮ್ ಹ್ಮ್ ಯಾವುದೇ ಕೃಷಿ ಆಗಲ್ಲ. ಹ್ಮ್. ಹಸುಗಳಿಲ್ಲ ಅಂದ್ರೆ ಯಾವುದೇ ಕೃಷಿಯನ್ನ ಬೆಳೀಲಿಕ್ಕೆ ಅವನಿಗೆ ಆಗೋದಿಲ್ಲ. ಹ್ಮ್ 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 ಈಗ ಎಲ್ಲ ನಾವು ಸೋಂಬೇರಿಗಳಾಗ್ಬಿಟ್ಟು ಹ್ಮ್ ಎಲ್ಲ ಟ್ಯಾಕ್ಟರ್ ಇದೆ, ಹ್ಮ್. 2 ಸಲ ಉಳುಮೆ ಮಾಡಿಸ್ತೀವಿ, 3ನೇ ಸತಿಗೆ ಬಿತ್ತೀವಿ, ಹ್ಮ್. ಮುಗೀತು. ಹ್ಮ್ ಹ್ಮ್ ಅಲ್ಲಿ ಫಲವತ್ತತೆಯನ್ನು ಕಳ್ಕೊತಾ ಇದೆ ಭೂಮಿ. ಹೌದು. ನಾವು ನಮ್ಮ ತಂದೆ ಕಾಲದಲ್ಲಿ ಹ್ಮ್ ಒಂದು 30 ಭಾಗ ಭೂಮಿಯನ್ನು ಹಾಳು ಮಾಡಿದ್ರು. ಹ್ಮ್ ನಾವೇನ್ ಮಾಡ್ತಾ ಇದೀವಿ, ಹ್ಮ್ ನಮ್ಮ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಭೂಮಿಯನ್ನು ಹಾಳು ಮಾಡಿ ಅವ್ನ ಕೈ ಕೊಟ್ಟು ಹೋಗ್ತಾ ಇದೀವಿ. ಹ್ಮ್ 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 ಅವ್ರು 30% ಮಾಡಿದ್ರೆ ಹ್ಮ್ ನಾವು 70% ಮಾಡ್ತಾ ಇದೀವಿ. ಹ್ಮ್ ಹ್ಮ್ ಯಾಕಂದ್ರೆ ಹ್ಮ್ ಸಾವಯವ ಕೃಷಿಗೆ ನಾವು ಒತ್ತು ಕೊಡದಿಲ್ಲ, ಹ್ಮ್ ಹಸುಗಳನ್ನ ಸಾಕದಿಲ್ಲ, ಹ್ಮ್ ಯಾರು ಹಸುಗಳನ್ನ ಮೇಯ್ಸಕ್ ಹೋಗೋದಿಲ್ಲ, ಹ್ಮ್ ಅವುಗಳ ಜೊತೆಗೆ ಒಡನಾಟ ಇಟ್ಕೊಳ್ಳೋದಿಲ್ಲ. ಹ್ಮ್ ಹ್ಮ್ ಇರೋದ್ರಿಂದ ಹ್ಮ್ ರೈತನಿಗೆ ಹ್ಮ್ 90% ರೈತ ಹಾಳಾಗ್ತಾ ಇರೋದು ಹ್ಮ್ ಈ ದನಗಳನ್ನ ಸಾಕದೆ ಬರಡು ಭೂಮಿ ಮಾಡ್ತಾ ಇರೋದ್ರಿಂದ ಹ್ಮ್ ಅವನು ಹ್ಮ್ ಹ್ಮ್ ಸಂಕಷ್ಟಕ್ಕೆ ಹೋಗ್ತಾ ಇದ್ದಾನೆ. ಹ್ಮ್ 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 ಈಗ ನಾವು ಅದನ್ನೆಲ್ಲ ಪುನಶ್ಚೇತನ ಮಾಡಬೇಕು ಅಂದ್ರೆ ಹ್ಮ್ ಮತ್ತೆ ನಾವು ನಮ್ಮ ಅಪ್ಪನ ಕಾಲದ ನಮ್ಮ ತಾತನ ಕಾಲದ್ದು ಹ್ಮ್ ಏನಿತ್ತು ಕೃಷಿ ಹ್ಮ್ ಹ್ಮ್ ಅಲ್ಲಿಗೇ ಬರಬೇಕು, ಹ್ಮ್ ಹಸುಗಳನ್ನ ಸಾಕ್ಬೇಕು, ಹ್ಮ್ ಅದರಿಂದ ಆದಂತಹ ಉತ್ಪನ್ನಗಳನ್ನ ನಾವು ಪಡ್ಕೊಂಡು ಹ್ಮ್ ಭೂಮಿಯನ್ನು ಪುನಶ್ಚೇತನ ಮಾಡ್ಕೊಂಡು ಹೋಗ್ಬೇಕು. ಹ್ಮ್ ಹ್ಮ್ ಈಗ ನಾವು ಈಗ 5 ವರ್ಷದಿಂದ ಹ್ಮ್ ಇದಕ್ಕೆ ಬಂದ್ವಿ, ಸಾವಯವ ಕೃಷಿಗೆ. ಸಾವಯವ ಕೃಷಿಗೆ. ಹ್ಮ್ ಗ್ರಾಸ್ ಎಲ್ಲ ಕಡಿಮೆ ಮಾಡ್ತಾ ಮಾಡ್ತಾ ಬಂದು ಈಗ ಹ್ಮ್ ಯಾವುದೇ ಪೆಸ್ಟಿಸೈಡ್ಸ್ ಇಲ್ಲ, ಹ್ಮ್ ₹1 ಗೊಬ್ಬರ ತಗೊಳಲ್ಲ. ಹ್ಮ್ ಎಲ್ಲ ನಮ್ಗಳಲ್ಲೇ ನಾವು ತೋಟ ಮಾಡೋದ್ರಿಂದ ನಮ್ಮಲ್ಲೇ ಕೃಷಿ ತ್ಯಾಜ್ಯ ಜಾಸ್ತಿ ಸಿಗುತ್ತೆ. ಹ್ಮ್ ಅದನ್ನ ದನದ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹ್ಮ್ ನಾವು ಅದನ್ನೇ ಕೃಷಿಯಲ್ಲಿ ಕೃಷಿಯಲ್ಲಿ ಬಳಸ್ತಾ ಹ್ಮ್ ಹ್ಮ್ ಈಗ ಉತ್ಕೃಷ್ಟವಾಗಿ ನಮ್ಮ ತೋಟಗಳಲ್ಲಿ ಒಳ್ಳೆ ಬೆಳೆ ಬರ್ತಾ ಇದೆ. ಹ್ಮ್ ನಮ್ಮ ಜಮೀನಲ್ಲಿ ಬೆಳೆಯತಕ್ಕಂಥ ಕಾಯಿಗಾಲಿ, ಅಡಕೆಗೆ, ಇದಕ್ಕಾಗಲಿ, ಕಾಳು ಮೆಣಸಿಗಾಗಲಿ ಹ್ಮ್ ಒಳ್ಳೆ ಬೆಳೆ ಸಿಗ್ತಾ ಇರೋದ್ರಿಂದ ಹ್ಮ್ ಒಳ್ಳೆ ಹಣನೂ ಗಳಿಸ್ತಾ ಇದೀವಿ. ಹ್ಮ್ ಹ್ಮ್ ಈಗ. ಹ್ಮ್ ಹ್ಮ್ ಹಂಗಾಗಿ ಯಾವುದೇ ಕಾರಣಕ್ಕೂ ನೀವು ಹ್ಮ್ ಸಾವಯವ ಕೃಷಿಯನ್ನು ಪೂರ್ಣ ಪ್ರಮಾಣದಲ್ಲಿ ಒಂದೇ ಸಲ ಮಾಡಿ ಅಂತಂದ್ರೂ ಆಗಲ್ಲ. ಹ್ಮ್ ಅದಕ್ಕೆ ಅಂದ್ರೆ ವರ್ಷ ಕಡಿಮೆ ಮಾಡ್ತಾ ಮಾಡ್ತಾ ಹ್ಮ್ ಒಂದು 5 ವರ್ಷದಲ್ಲಿ ಹ್ಮ್ ಪೂರ್ಣ ಪ್ರಮಾಣದಲ್ಲಿ ನಿಲ್ಸೋ ಮಟ್ಟಿಗೆ ನೀವು ಮಾಡ್ಕೋಬೇಕು. ಹ್ಮ್ 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 ಒಂದೇ ಸಲ ನೀವು ಮಾಡ್ಬಿಟ್ರ ಹ್ಮ್ ಭೂಮಿ ಬರಡಾಗ್ತದೆ. ಹ್ಮ್ ಬರಡಾಗಿರೋ ಭೂಮಿಯಲ್ಲಿ ನೀವು ಸಡನ್ ಆಗಿ ಇದನ್ನ ಕೊಟ್ರೆ ಆಗಲ್ಲ, ಹ್ಮ್ ಎರಡಕ್ಕೂ ತದ್ವಿರುದ್ಧ ಆಗ್ತದೆ. ಹ್ಮ್ ಹ್ಮ್ ಹಂಗಾಗಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಹ್ಮ್ ರೈತರು ಯಾವಾಗ್ಲೂ ಪೆಸ್ಟಿಸೈಡ್ ಇಂದ ಸಾವಯವ ಕೃಷಿ ಬರಬೇಕು ಅಂದ್ರೆ ಹ್ಮ್ ಹಂತವಾಗಿಯೇ ನಿಮ್ಮ ಭೂಮಿಯನ್ನ ನೀವು ಹ್ಮ್ ಬದಲಾಯಿಸ್ತಾ ಬನ್ನಿ. ಹ್ಮ್ ಹ್ಮ್ ಒಂದ್ 3 ವರ್ಷ 4 ವರ್ಷ ಹಿಡಿತದೆ. ಹ್ಮ್ 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 ಹಂಗಾಗಿ ನೀವು ಒಂದು ಜಾಸ್ತಿ ಜಮೀನು ಇರ್ತಕ್ಕಂಥವ್ರು ಹ್ಮ್ 2 ಪಾರ್ಟೇಷನ್ ಮಾಡ್ಕೋಬೇಕು. ಹ್ಮ್ ಹ್ಮ್ 2 ಪಾರ್ಟೇಷನ್ ಮಾಡಿ ಒಂದನ್ನ ರಾಸಾಯನಿಕ ಕೃಷಿ ಮಾಡ್ತಾ ಇರಿ, ಇನ್ನೊಂದನ್ನ ಸಾವಯವ ಕೃಷಿಗೆ ಬಳಸ್ತಾ ಇರಿ. ಹ್ಮ್ ಈ ಸಾವಯವ ಕೃಷಿ ಒಂದ್ 5 ವರ್ಷ ಆಯ್ತಿದ್ದಂಗೆ ಈ ತಾಕನ್ನ ಸಾವಯವ ಕೃಷಿಗೆ ಮತ್ತೆ ಅದನ್ನ ಬಳಸ್ಕೊಳ್ಳಿ. ಹ್ಮ್ ಹ್ಮ್ ಹಂಗಾದ್ರೆ ಹ್ಮ್ ನೀವು ಪೂರ್ಣ ಪ್ರಮಾಣದ ಸಾವಯವ ಕೃಷಿ ಬರ್ಬೋದು. ಹ್ಮ್ ಇಲ್ಲ ಅಂದ್ರೆ ಒಂದೇ ಸಲ ಆಗ್ತೀನಿ ಅಂದ್ರೆ ಹ್ಮ್ ಅದು ಸಾವಯವ ಕೃಷಿಗೆ ಭೂಮಿ ಒಗ್ಗೋದಿಲ್ಲ. ಯಾಕಂದ್ರೆ ನಾವು ಹಾಳು ಮಾಡ್ಬಿಟ್ಟಿದೀವಿ. ಹ್ಮ್ ಹ್ಮ್ ನಾವು ನಮ್ಮ ಕೈಯಾರ ನಮ್ಮ ಭೂಮಿಗೆ ವಿಷವನ್ನ ಹಾಕಿ ಹ್ಮ್ ಅಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಕೊಂದು ಹ್ಮ್ ಅವುಗಳನ್ನ ನಿರ್ನಾಮ ಮಾಡಿರೋದ್ರಿಂದ ಹ್ಮ್ ಈಗ ನಾವು ಅದನ್ನ ಪುನಶ್ಚೇತನಗೊಳಿಸ್ಬೇಕು ಅಂದಾಗ ಹ್ಮ್ ಒಂದು 5 ವರ್ಷ ಹಿಡಿತದೆ. ಹ್ಮ್ ಹ್ಮ್ ಹಂತವಾಗಿ ಹಂತವಾಗಿಯೇ ಸಾವಯವ ಕೃಷಿಗೆ ಹೋಗ್ಬೇಕು ಹೊರತು ಹ್ಮ್ ಒಂದೇ ದಿನದಲ್ಲಿ ನಾನು ಸಾವಯವ ಕೃಷಿ ಮಾಡ್ಬಿಡ್ತೀನಿ, ಹ್ಮ್ ಅಷ್ಟು ಬೆಳೆ ಬೆಳೆದು ಬಿಡ್ತೀನಿ, ಹ್ಮ್ ಖಂಡಿತ ಸಾಧ್ಯವಿಲ್ಲ. ಹ್ಮ್ ಹ್ಮ್ ನೀವು ನಿಮ್ಮ ಮನೆಯಲ್ಲೇ ದಿನ ಬೆಳಗ್ಗೆ ಎದ್ರೆ ಸಾವಯವ ಕೃಷಿಯನ್ನು ಮಾಡ್ಬೇಕು. ಹ್ಮ್ ಹ್ಮ್ ಹಂಗಾದಾಗ ಮಾತ್ರ ಹ್ಮ್ ಈ ಸಾವಯವ ಕೃಷಿ ಕೈ ಹಿಡಿತದೆ ಹೊರತು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಾವಯವ ಕೃಷಿಯಲ್ಲಿ ಹ್ಮ್ ನಾವು ಮುಂದೆ ಬರಕ್ಕಾಗಲ್ಲ. ಹ್ಮ್ ಈ ಹೊಸ ಪೀಳಿಗೆ ಯುವಕರು ಕೃಷಿಯಿಂದ ದೂರ ಉಳಿತಾ ಇದ್ದಾರೆ ಅಂತ ಈಗ ಎಲ್ಲಾ ಕಡೆ ಕೇಳಿ ಬರ್ತಾರಂತಹ ಮಾತು ಇದು. ಕೃಷಿಯಲ್ಲಿ ಉತ್ತಮ ಭವಿಷ್ಯ ಇದೆ ಅಂತ ನೀವು ಹೇಗೆ ತೋರಿಸ್ಕೊಡ್ತಾ ಇದ್ದೀರಾ? ಯುವಕರಿಗೆ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕೆ ನಿಮ್ಮ ಕಡೆಯಿಂದ ಒಂದು ಸಲಹೆ ಅಥವಾ ಸಂದೇಶವನ್ನ ಕೊಡೋದಾದ್ರೆ ಏನಂತ ಕೊಡೋದಿಕ್ ಬಯಸ್ತೀರಾ? ಇತ್ತೀಚೆಗೆ ಹ್ಮ್ ನಮ್ಮ ಜೊತೆಗೆ ಓದ್ತಿದ್ದಕ್ಕಂಥ ಮೆಂಬರ್ಸು ಹ್ಮ್ ಜನಗಳು ನನ್ನ ಜೊತೆಗೆ ನನ್ನ ಸಹಪಾಠಿಗಳು ಹ್ಮ್ 50% ಜನ ಈ 20 ವರ್ಷದಲ್ಲಿ ಬಿಟ್ಟು ಹೊಟ್ಟೋದ್ರು ಕೃಷಿನ. ಹ್ಮ್ 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 ಅವರೆಲ್ಲ ಅಲ್ಲಿ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಇಲ್ಲಿ ಸೇರ್ಕೊಂಡ್ರು. ಹ್ಮ್ ಈಗ ನಮ್ಮ ಮಕ್ಕಳ ಪೀಳಿಗೆ ಇದೆಯಲ್ಲ, ಹ್ಮ್ ಇವರು ಹ್ಮ್ 70% ಹ್ಮ್ ಖಾಲಿ ಆಗ್ಬಿಟ್ಟವ್ರೆ, ಹ್ಮ್ ಹ್ಮ್ ಕೃಷಿಗೆ ಬರಲ್ಲ. ಹ್ಮ್ ಎಲ್ಲ ಅಲ್ಲೆಲ್ಲ ಹೋಯ್ತವೆ, ಮೂಟೆ ಬರ್ತವೆ, ಅಲ್ಲೇ ಒಂದು ₹100 ಸಿಗುತ್ತೆ, ಒಂದು ಅಲ್ಲಿಗೆ ಅವರು ಹ್ಮ್ ಹ್ಮ್ ಅದಷ್ಟಕ್ಕೆ ಸೀಮಿತ ಆಗ್ಬಿಟ್ಟವ್ರೆ. ಹ್ಮ್ ಹ್ಮ್ ಈ ಕೃಷಿಯಲ್ಲಿ ಬದುಕು ಕಟ್ಕೋಬೇಕು ಅಂದಾಗ ಹ್ಮ್ ನಾವು ಹೇಳ್ದಂಗೆ ಹ್ಮ್ ಒಂದೇ ತರದ ಬೆಳೆನೇ ಬೆಳೆದಿದೆ. ಹ್ಮ್ ಕೃಷಿ ಜೀವನಕ್ಕೆ ಬಂದ್ಮೇಲೆ ಹ್ಮ್ ನೋವು ನಲಿವು ಒಳ್ಳೆ ಹ್ಮ್ ಎಲ್ಲದು ಒಳ್ಳೇದು ಕೆಟ್ಟದ್ದು ಎಲ್ಲ ಇದೆ. ಹ್ಮ್ ಇದ್ರೆ ಇನ್ನೊಬ್ಬನ ತಲೆ ಬಾಗಿ ತಲೆ ಕೆರೆದು ಯಾವನತ್ರನು ಕೈ ಚಚ್ಚಬೇಕಾಗಿಲ್ಲ. ಹೌದು. ಕೃಷಿ ಸ್ವಾವಲಂಬಿ. ಹ್ಮ್
ಯಾರನ್ನು ಕೇಳೋ ಹಂಗಿಲ್ಲ. ನೀನು ಕೊನೆಗೆ ಮನೆಯಲ್ಲಿ 2 ಹಸು ಕಟ್ಟಿದ್ರೆ ದಿನ 300 ರೂಪಾಯಿ ಕೊಡುತ್ತೆ ಹಸು. ನಾವೆಲ್ಲ ಹೋಗಿ 100 ರೂಪಾಯಿ ಕೈ ಒಡ್ಡೋದಕ್ಕಿಂತ ಈ ಹಸುನು ಸಾಕೊಂಡು 300 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಜೊತೆಗೆ ನಮ್ಮ ಜಮೀನಿಗೆ ಗೊಬ್ಬರ ಆಯ್ತದೆ. ಈ ಗೊಬ್ಬರವನ್ನ ಅಲ್ಲಿ ಉಪಯೋಗಿಸಿದಾಗ ಅಲ್ಲಿ ಉತ್ಕೃಷ್ಟವಾದ ಬೆಳೆ ಬರ್ತದೆ. ಹೌದು. ಮನೆ ಹತ್ರ ಕೋಳಿ ಸಾಕೊಂಡ್ರೆ ನಾವು ಕೋಳಿ ತಿಂದದವರು ಯಾರಾದ್ರೂ ಮೊಟ್ಟೆಗಳನ್ನ ಮಾಡಿ ಮೊಟ್ಟೆಗಳನ್ನ ಮಾರಿ ನಿಮ್ಗೆ ಅಲ್ಲೇ ಆದಾಯ ಬರ್ತದೆ. ಹೌದು. ಎಲ್ಲವನ್ನು ನಾವು ಲಾರ್ಜ್ ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು ಅನ್ನೋದು ಏನಿಲ್ಲ. ಒಬ್ಬ ರೈತನ ಮನೆಯಲ್ಲಿ 10 ಕೋಳಿ ಇರ್ಬೇಕು, 5 ಕುರಿ ಇರ್ಬೇಕು, 5 ಮೇಕೆ ಇರ್ಬೇಕು, 2 ಹಸು ಕರೆಯುವಂತ ಹಸುಗಳಿರ್ಬೇಕು, 2 ಎತ್ತುಗಳಿರ್ಬೇಕು ಉಳುಮೆ ಮಾಡ್ಲಿಕ್ಕೆ. ಇದು ಒಬ್ಬ ರೈತ ಆಗ್ಲಿಕ್ಕೆ, ರೈತ ನಾನು ಅಂದ್ಕೊಳಕ್ಕೆ ಇರ್ತಾರ. ಈ ರೈತ ಅನ್ನೋನು ಒಂದೇ ಜಾತಿ. ಈ ರೈತನಿಗೆ ಯಾವುದೇ ಜಾತಿ ಇಲ್ಲ. ಅವನ ಭೂಮಿಯಲ್ಲಿ ಬೆಳೆ ಬೆಳಿಬೇಕು ಅಂತಂದ್ರೆ ಎಲ್ಲ ಮಳೆನೇ ಆಗ್ಬೇಕು, ನೀರೇ ಬೇಕು. ಹಂಗಾಗಿ ಕಟ್ಟುಪಾಡುಗಳನ್ನ ಬಿಟ್ಟು ನಾವು ಆ ಜಾತಿಯವರು ಕುರಿ ಸಾಕಾಗಲ್ಲ, ಈ ಜಾತಿಯವರು ಕೋಳಿ ಸಾಕಾಗಲ್ಲ ಅನ್ನೋ ಕಟ್ಟುಪಾಡುಗಳನ್ನ ಫಸ್ಟ್ ಬಿಡ್ಬೇಕು. ಈಗ ನಾವು ಕೋಳಿ ತಿನ್ನಲ್ಲ, ನಮ್ಮ ಮಾಂಸವನ್ನು ತಿಂದೇದವರು ನಾವು ಕೋಳಿ ಸಾಕಣೆ ಮಾಡ್ತೀನಿ. ನಾವು ಆ 10 ಕೋಳಿಯಿಂದ 50 ಕೋಳಿ ಬರೋ ತನಕ ಸಾಕಿದ್ದೆ. ಈಗ ರೋಗ ಬಂತು ಹೋಯ್ತು, ಪುನಃ ಹೊಸ ಬೇಸ್ ಶುರು ಮಾಡ್ತೀನಿ. ಒಂದು ಕೋಳಿ ಒಂದು ವರ್ಷಕ್ಕೆ 300 ರಿಂದ 500 ರೂಪಾಯಿ ಆದಾಯ ಕೊಡ್ತದೆ. ಒಂದು ಕೋಳಿ ನಾವು ಬಂಡವಾಳ ಹಾಕೋದೆಷ್ಟು 100 ರೂಪಾಯಿ. ಅದು 3 ರಿಂದ 4 ವರ್ಷ ಬದುಕ್ತದೆ. ಬರೀ ಮೊಟ್ಟೆಗೆ ಸಾಕೊಂಡ್ರೆ 3 ರಿಂದ 4 ವರ್ಷ ಬದುಕ್ತದೆ. ಆ ಕೋಳಿಯಿಂದ 3 ವರ್ಷಕ್ಕೆ 1,000 ರಿಂದ 2,000 ರೂಪಾಯಿ ತನಕ ಆದಾಯ ಇರ್ತದೆ. ಒಂದು 10 ಕೋಳಿಗಳನ್ನ ನಾವು ಬಿಟ್ಕೊಂಡಾಗ ಒಬ್ಬನ ಮನೆಯಲ್ಲಿ ತಿನ್ನೋಂತವ್ರಾದ್ರೆ ಅವ್ರು ಹೊರಗಡೆಯಿಂದ ತರಂಗಿಲ್ಲ. ಮನೇಲೆ ನಾಟಿ ಕೋಳಿ ಮಾಡ್ಕೊಂಡು ಊಟ ಮಾಡಿದ್ರೆ ಆಯ್ತು. ಈಗೆಲ್ಲ ಏನಾಗಿದೆ ಅಂದ್ರೆ ಬಾಯ್ಲರ್ ಕೋಳಿಗೆ 45 ದಿನದ ಕೋಳಿ ತಿಂತವ್ರೆ. ಹಾರ್ಟ್ ಅಟ್ಯಾಕ್ಗಳು ಮತ್ತೆ ರೋಗಗಳು ಜಾಸ್ತಿ ಆಯ್ತವೆ. ಹೆಂಗಸರಲ್ಲಿ ಈ ಬಿಳಿ ಮಚ್ಚರು ಅದೇನೇನು ಹೇಳ್ತಾರ ಅಂತ ರೋಗಗಳು ಜಾಸ್ತಿ ಆಯ್ತದೆ. ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾವೇ ನಮ್ಮ ಮನೆಯಲ್ಲೇ ಬೆಳಿಬೇಕು, ನಾವೇ ತಿನ್ಬೇಕು. ಈಗ ನಾವೇ ಆಗ್ಲಿ ತರಕಾರಿಯನ್ನ ನಮ್ಮ ಮನೆಯಲ್ಲೇ ಬೆಳಿತೀವಿ, ನಾವೇ ತಿಂತೀವಿ. ನಾವೇ ಕಾಳುಗಳನ್ನ ಬೆಳಿತೀವಿ, ನಾವೇ ತಿಂತೀವಿ, ನಮ್ಮ ಪಕ್ಕದವ್ರಿಗೂ ಕೊಡ್ತೀವಿ, ನಮ್ಮ ಕೈಲಾದ ಮಟ್ಟಿಗೆ ಮಾರಾಟ ಮಾಡ್ತೀವಿ. ನಮ್ಗೆ ಅದರಿಂದ ಅನುಕೂಲನೂ ಇದೆ. ನಾವು ಬೆಳೆದು ನಾವೇ ತಿನ್ಬೋದು ಅಂತಲ್ಲ, ಅದರಿಂದ 100 ಜನಗಳ ಅನುಕೂಲನೂ ಆಗ್ತದೆ, ಊಟಕ್ಕೆ ಕೊಟ್ಟಂಗೂ ಆಗ್ತದೆ, ಅವರಿಂದ ಹಣನೂ ಪಡೆದಂಗ ಆಗ್ತದೆ ನಮ್ಗೆ. ಹೌದು. ಈ ಹೊರಗಡೆ ಹೋಗಿ ದುಡಿದು ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ಇದ್ಕೊಂಡು ಬದುಕು ಕಟ್ಕೊಳ್ಳೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ತಾವು ರೈತರಾಗದೆ ಇದ್ದಿದ್ರೆ ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ತಾ ಇದ್ರಿ? ಕೃಷಿಯಿಂದ ಗಳಿಸುವ ಸಂತೃಪ್ತಿ ಬೇರೆ ಯಾವ ವೃತ್ತಿಯಲ್ಲಿ ಸಿಗೋದಿಲ್ಲ ಅಂತ ನೀವು ನಂಬ್ತೀರಾ? ಅದ್ರ ಬಗ್ಗೆ ಹೇಳೋದಾದ್ರೆ, ನಾನು PUC ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೆಲವರು ಅಂದ್ರು, ಕೆಲ್ಸಕ್ಕೆ ಹೋಗೋಣ ಅಂತ. ನಮ್ಗೆ ಕೆಲ್ಸಕ್ಕೆ ಹೋಗಿ ಅಲ್ಲಿ ಈಗ ನಾವು ಹೆಚ್ಚಿನ ಜಮೀನು ಇರೋದ್ರಿಂದ ನಮ್ಮ ಮನೆಯಲ್ಲಿ ಆಗ್ಲಿಂದನೂ ನಮ್ಮ ತಾತನ ಕಾಲ ದುಡ್ಕೊಂಡ್ ಬಂದಂತ ಜನಗಳು, ನಾವು ಒಬ್ಬರ ಹತ್ರ ಹಣವನ್ನು ಕೂಲಿ ಕೊಟ್ಟು, ಪಾಪ ಅವ್ರಿಗೆ ಕೂಲಿ ಅಂದ್ರೆ ಅಷ್ಟು ಇದಲ್ಲ, ಅವ್ರ ಶ್ರಮಕ್ಕೆ ನಾವು ಕೊಡ್ತಕ್ಕಂತ ಬೆಲೆ ಅದು. ಅದನ್ನ ಕೊಟ್ಕೊಂಡು ಬರ್ತಕ್ಕಂತ ಜನಗಳಾಗಿದ್ದು ನಾವು ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚಿ ಅವರಿಂದ ಹಣ ಪಡೆಯೋದಕ್ಕಿಂತ ನಾವು ನಮ್ಮ ಕೃಷಿಯಲ್ಲೇ ನಮ್ಮ ಮನೆಯಲ್ಲೇ, ನಾನು ಒಬ್ಬನು ಕೊಡಕ್ಕಾಗಲ್ವಾ, ನಂದನ್ನ ನಾನೇ ತಿನ್ಕೊಂಡು ನಾವೇ ಇರ್ಬೋದಲ್ಲ, ಸ್ವಾವಲಂಬನೆಯಿಂದ ಬದುಕ್ಬೋದಲ್ಲ. ಹೀಗಾಗಿ ನಾವು ಇನ್ನೊಬ್ರ ಹತ್ರ ಯಾವುದೇ ಕಾರಣಕ್ಕೂ ಹೋಗದಲೆ, ಯಾವುದೇ ಕೆಲಸ ಮಾಡ್ದಲೆ ನೇರವಾಗಿ ಕೃಷಿಯನ್ನೇ ಆಯ್ಕೆ ಮಾಡ್ಕೊಂಡು ಇಲ್ಲೇ ಬದುಕೋಣ ಅಂತ ಅನ್ನೋ ಒಂದು ಇದಕ್ಕಾಗಿ ಇದನ್ನೇ ಆಯ್ಕೆ ಮಾಡ್ಕೊಂಡು ಆತ್ಮತೃಪ್ತಿ ಸಂತೋಷವಾಗಿ ಇದರಲ್ಲಿ ಜೀವನ ಕಳೀತಾ ಇದೆ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ, ತಾಲೂಕಿನ ಜನತೆಗೆ ಮತ್ತು ರೈತ ಸಮೂಹಕ್ಕೆ ನಿಮ್ಮದೇ ಆದಂತಹ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಈ ರೇಡಿಯೋ ಮೂಲಕ ನಾನು ರೈತರಲ್ಲಿ ಒಂದೇ ಮನವಿ ಮಾಡೋದು, ಯಾವುದೇ ವ್ಯಕ್ತಿ ಒಂದೇ ಬೆಳೆಯನ್ನು ಬೆಳಿಬೇಡಿ, ಒಂದೇ ತರದ ಪ್ರಾಣಿಗಳನ್ನ ಸಾಕ್ಬೇಡಿ. ಮನೆಯಲ್ಲಿ 4-5 ತರದ ಪ್ರಾಣಿಗಳಿರ್ಬೇಕು, ಜಮೀನಲ್ಲಿ 10-6 ತರದ ಬೆಳೆಗಳಿರ್ಬೇಕು. ಇದನ್ನ ನೀವು ಮಾಡ್ತಾ ಬನ್ನಿ. ಯಾವುದೇ ಬೆಳೆ ಆದ್ರೂ ಅಡಿಕೆನೇ ಹಾಕೋಬೇಡಿ, ತೆಂಗಿ ಹಾಕೋಬೇಡಿ. ಅಡಿಕೆ, ತೆಂಗು, ಕಾಳುಮೆಣಸು ಇವು ವರ್ಷದ ಆದಾಯ ಬರ್ತಕ್ಕಂಥದ್ದು. ಆ ತೆಂಗು 3 ತಿಂಗಳ ಆದಾಯ ಬರ್ತಕ್ಕಂಥದ್ದು. ಇನ್ನು ತರಕಾರಿಗಳು 5 ತಿಂಗಳು ಒಂದು ಬರೋಂಥದ್ದಿದೆ. ಸೊಪ್ಪುಗಳು 25 ದಿನ 30 ದಿನಕ್ಕೆ ಬರುವಂತ ಸೊಪ್ಪುಗಳು ಬೆಳಿಬೇಕು. ಇಂಥವುಗಳನ್ನ ನಾವು ಬೆಳೀತಾ ಹೋದಾಗ ನಮಗೆ ದಿನ ಆದಾಯ ಬರ್ತದೆ. ದಿನದ ಆದಾಯ, ವಾರದ ಆದಾಯ, ತಿಂಗಳ ಆದಾಯ, 3 ತಿಂಗಳ ಆದಾಯ, 5 ತಿಂಗಳ ಆದಾಯ, ವರ್ಷದ ಆದಾಯ, ಇದಿಷ್ಟನ್ನೂ ನಾವು ಆದಾಯದ ಮೂಲಕನೇ ತಗೊಂಡು ಬಂದಾಗ ಈ ಆದಾಯಗಳನ್ನೆಲ್ಲ ಸಂಪಾದನೆ ಮಾಡ್ತಾ ಹೋದಾಗ ನಮ್ಮ ರೈತರು
ಯಾವುದೇ ಕಾರಣಕ್ಕೂ ಬೇರೆ ಯಾವನ ಹತ್ರನೂ ಕೆಲಸ ಮಾಡಿ ಕೈ ಒಡ್ಡಿ 300 ರೂಪಾಯಿ 400 ರೂಪಾಯಿಗಿಂತ ಮನೆಯಲ್ಲಿ 500 ರೂಪಾಯಿ ದುಡಿಯುವಂತ ಶಕ್ತಿಯನ್ನು ಹೊಂದಿರತಕ್ಕಂಥವನು ರೈತ. ಅವನು ಒಬ್ಬನ್ ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ. ಹಂಗಾಗಿ ಈ ವಾಹಿನಿ ಮೂಲಕ ನಾನು ಕೇಳ್ಕೊಳ್ಳೋದಂದ್ರೆ, ದಯವಿಟ್ಟು ನಮ್ಮ ರೈತ ಸಮೂಹ ಯಾವುದೇ ಆಗಿರ್ಲಿ, ಅವನು ಯಾವುದೇ ಜನಾಂಗದವನಾಗಿರ್ಲಿ, ಒಂದು ತರದ ಪ್ರಾಣಿಯನ್ನು ಸಾಕಬೇಡಿ, ಒಂದು ತರದ ಬೆಳೆಯನ್ನು ಬೆಳಿಬೇಡಿ. ಇದು ನನ್ನ ಕಳಕಳೆಯ ಮನವಿ. ಸರ್, ಇಷ್ಟು ಸಮಯ ನಮ್ಮ ಜೊತೆ ತಮ್ಮ ವೃತ್ತಿ ಜೀವನದ ಕುರಿತು ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ಇವರ ಕತೆ ಕೇವಲ ಒಂದು ವೃತ್ತಿಯ ಕಥೆಯಲ್ಲ, ಬದಲಾಗಿ ಭೂಮಿಯೊಂದಿಗೆ ಬದುಕು ಕಟ್ಟಿಕೊಂಡು ಕಷ್ಟದಲ್ಲೂ ಸಂತೋಷವನ್ನು ಕಂಡುಕೊಂಡ ಒಬ್ಬ ಅನ್ನದಾತನ ಮನದಾಳದ ಮಾತು. ಇವರ ಜೀವನದ ಕಾಯಕ, ಸಮರ್ಪಣೆ ಮತ್ತು ಪ್ರಾಮಾಣಿಕತೆ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಕಾರ್ಯಕ್ರಮದಲ್ಲಿ ನಾವು ಶ್ರೀಯುತ ದಿವಾಕರ್ BN ಅವರೊಂದಿಗೆ ಕೃಷಿ ಜೀವನ ಮತ್ತು ವೃತ್ತಿ ಸಂತೃಪ್ತಿಯ ಬಗ್ಗೆ ಮಾತನಾಡಿದ್ದೇವೆ. ಅವರ ಮಾತುಗಳು ಕೇವಲ ಮಾಹಿತಿಯನ್ನು ಮಾತ್ರವಲ್ಲದೆ ಕೃಷಿ ಬದುಕಿನಲ್ಲಿರುವ ಸವಾಲುಗಳು ಮತ್ತು ಸಂತೋಷಗಳ ಕುರಿತು ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ. ಕೃಷಿ ಬದುಕು ಎಷ್ಟು ಕಷ್ಟವಾದರೂ ಅದರಲ್ಲಿ ಸಿಗುವ ಸಂತೃಪ್ತಿ ಬೇರೆ ಯಾವುದೇ ವೃತ್ತಿಯಲ್ಲೂ ಸಿಗುವುದಿಲ್ಲ ಎಂಬುದನ್ನು ಅವರು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಈ ಸ್ಫೂರ್ತಿದಾಯಕ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಾ, ಇದೇ ರೀತಿ ಮತ್ತೊಂದು ವೃತ್ತಿಯ ಕುರಿತು ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವೃತ್ತಿ ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.